ಮಂಜುನಾಥ್ ಸರ್ ದ ಪಾಲಿಟಿಷಿಯನ್ ಬಗ್ಗೆ ನನಗಿರೋ ಒಂದಷ್ಟು ಅಪೋಸಿಷನ್ ಬಗ್ಗೆ ಮಾತಾಡಿದ್ರಿ ಸರ್. ನೀವು ಆ್ಯಕ್ಚುಲಿ ಪಾಲಿಟಿಕ್ಸಿಗೆ ಒಳಗಡೆ ಹೋಗಿ ನೋಡೋದಕ್ಕೂ ಆಚೆ ಒಳಗೆ ಹೋಗದೆ ಒಂದು ಕಾಲದಲ್ಲಿ ಆಚೆಗೆ ನೋಡಿದ್ರಲ್ಲ, ಅದೆರಡನ್ನೂ ಇವತ್ತು ಅಬ್ಸರ್ವ್ ಮಾಡಿದಾಗ ಏನು ಸರ್ ನಿಮ್ಮ ಒಂದಷ್ಟು ಲೆಕ್ಕಾಚಾರಗಳು ಆಚೆಯಿಂದ ನೋಡಿದ್ದಕ್ಕೂ ಒಳಗೆ ಹೋದ್ಮೇಲೆ ನೋಡಿದ್ದು? ಅಂದರೆ ಏನಾಗುತ್ತೆ ಅಂದರೆ, ಈ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂದರೆ, ಈಗ ಆಚೆಯಿಂದ ಅಂದರೆ ನಾನು ರಾಜಕೀಯದ ಫ್ಯಾಮಿಲಿನಲ್ಲೇ ಇದ್ದೇನೆ. ರಾಜಕೀಯದ ಫ್ಯಾಮಿಲಿನಲ್ಲಿ ಇದ್ದರೂ ಕೂಡ ನಾನು ರಾಜಕೀಯ ಅಂಟಿಸ್ಕೊಂಡಿರಲ್ಲ, ರಾಜಕೀಯದಿಂದ ದೂರನೇ ಇದ್ದೆ. ದಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತಲೇ ಅನ್ಕೋಬೋದು. ಹೌದು, ಟಿಲ್ 66. till 66. Although I was part of political family, I stayed away from politics. ಕೆಲವರೆಲ್ಲ ಅದೇ ಆಶ್ಚರ್ಯ, ಅದು ಹೆಂಗೆ ನೀವು ದೂರ ಇದ್ರಿ. ಸೊ ನನಗೆ ಐ ವಾಸ್ ಟೋಟಲಿ ಫೋಕಸ್ಡ್ ಆನ್ ಮೈ ಪ್ರೊಫೆಷನ್ ಸೊ ಐ ವಾಸ್ ಎಂಜಾಯಿಂಗ್ ಮೈ ಪ್ರೊಫೆಷನ್. ಸೊ ಈಗ ರಾಜಕೀಯದಲ್ಲಿ ಏನಾಗುತ್ತೆ ಅಂದರೆ, ಅವರು ಹೇಳೋದೆಲ್ಲ ನಿಜ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಒಂದೊಂದು ಸರಿ ಈಕ್ವೇಷನ್ ಚೇಂಜ್ ಆಗುತ್ತೆ. ಸೋಮವಾರ ಇದ್ದವರು ಬುಧವಾರ ಚೇಂಜ್ ಆಗ್ಬೋದು, ಬುಧವಾರ ಇದ್ದವರು ಬುಧವಾರದಲ್ಲೇ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಚೇಂಜ್ ಆಗ್ಬೋದು ನಿರ್ಧಾರಗಳು. ಈ ರೀತಿ ಆಗುತ್ತೆ. ಅಂದರೆ ಅದರಲ್ಲಿ ಈ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಮನುಷ್ಯನಿಗೆ ಬಹಳ ದೊಡ್ಡ ಒಂದು ಆಸ್ತಿ ಅಂದರೆ ನಂಬಿಕೆ. ಸೊ ಆ ನಂಬಿಕೆ ಇರೋರು ಅಂದರೆ ಅದು ನಮ್ಮ ಮೇಲೆ ಹೋಗುತ್ತೆ ಅನಿಸುತ್ತೆ. ಬಟ್ ನಾವು ನಂಬ್ತಾ ಹೋಗಬೇಕಾಗತ್ತೆ. ಸೊ ಅದರಲ್ಲಿ ಕೆಲವು ಇದಾಗ್ಬೋದು, ಏರುಪೇರಾಗ್ಬೋದು. ಸೊ ನಂತರ ಹಲವಾರು ಜನರು ಹಲವಾರು ರೀತಿ ನಿಮಗೆ ಸಲಹೆ ಕೊಡ್ತಾರೆ. ಸೊ ಹೀಗಾಗಿ ರಾಜಕೀಯದಲ್ಲಿ ಕೆಲವೆಲ್ಲ ಬಹಳ ಸತ್ಯಕ್ಕೆ ದೂರವಾದಂಥ ಮಾತುಗಳು ತುಂಬ ಬರುತ್ತೆ. ಏನು ಅನ್ಬಿಲೀವಬಲ್ ಕೆಲವು ಎಲ್ಲ ಉದಾಹರಣೆಗೆ ಏನಾಗುತ್ತೆ ಅಂದರೆ, ಈಗ ನೋಡಿ, ನಾವು ಒಂದು ಸರಿ ನಮ್ಮ ಫಾದರ್ ಇನ್ ಲಾ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ದೇವೇಗೌಡರು ಸರ್. ಆವಾಗ ಜೊಹಾನ್ಸ್ಬರ್ಗ್ ಐ ಥಿಂಕ್ ಇದಕ್ಕೆ ಹೋಗಿದ್ರು, ಸೌತ್ ಆಫ್ರಿಕಾ ಟೂರು. ನಾವು ಬೆಂಗಳೂರಲ್ಲಿ ಇದ್ದೀನಿ, ಅದು ನೋಡಿದರೆ ಲಿಸ್ಟಲ್ಲಿ ಮಂಜುನಾಥ್ ಅವರು ಹೋಗಿದ್ದಾರೆ ಅಂತ. ನಾವು ಇಲ್ಲೇ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೊಂದು ಆ್ಯಡ್ ಮಾಡೋದಾದರೆ, ಈ ಸತಿ ಎಲೆಕ್ಷನಲ್ಲೂ 2 ಮಂಜುನಾಥ್ ಅವರು ಇದ್ರು, ಅದು ನೋಡಿರ್ತೀರಿ ಸರ್ ನೀವು. ಹೌದೌದು. ಸೊ ಅದರಿಂದ ನಂತರ ಹೌದು. ಸೊ ಈ ರೀತಿ ಜಾಸ್ತಿ ಈಗ ಯಾರೋ ಒಂದು ಸುಳ್ಳು ಸುದ್ದಿ ಹಬ್ಸೋದು, ಇವೆಲ್ಲ ಕಾಮನ್ನು. ಅಂದರೆ ಅವು ನಿಜನೇ ಇರೋದಿಲ್ಲ ಕೆಲವೆಲ್ಲ. ಸೊ ಅದಕ್ಕೆ ಆ ಸುಳ್ಳಿಗೆ ಇನ್ನೊಂದು ಸುಳ್ಳು ಕನ್ಫ್ಯೂಸ್ ಎಲ್ಲ ಕನ್ವಿನ್ಸ್ ಅಂತ, ಇವರು ಕನ್ವಿನ್ಸ್ಗಿಂತ ಕನ್ಫ್ಯೂಸೇ ಮಾಡ್ತಾರೆ ಜಾಸ್ತಿ ಅನ್ಸುತ್ತೆ ಸರ್. ಹೌದೌದು, ಆ ಥರ ಮಾಡ್ತಾರೆ. ಬಟ್ ಅಂದರೆ ಕೆಲವೆಲ್ಲ ಬಹಳ ಈ ಆರೋಪಗಳು, ಸುಳ್ಳು ಆರೋಪಗಳು ಜಾಸ್ತಿ ಆಗ್ಬೋದು ಈ ರಾಜಕೀಯದಲ್ಲಿ. ಏನೇನು ಅಂದರೆ ಅದು ಒಂಥರ, ಅದಕ್ಕೋಸ್ಕರ ರಾಜಕೀಯದಲ್ಲೂ ಕೂಡ ಒಂದು ಆರೋಗ್ಯಕರವಾದಂಥ ವಾತಾವರಣ ಇರಬೇಕು. ರಾಜಕೀಯ ಮಾಡಲಿ, ಒಂದು ಆರೋಗ್ಯಕರ ಸ್ಪರ್ಧೆ ಇರಬೇಕು. ಅಂದರೆ ನೀವು ಏನು ಸಾಧನೆ ನೋಡಿ, ಕೆಲವ್ರನ್ನ ಇದ್ದಕ್ಕಿದ್ದಾಗೆ ನೀವೇನು ನಿಮ್ಮ ಸಾಧನೆ ಶೂನ್ಯ ಅಂದ್ಬಿಡ್ತಾರೆ ಒಂದೇ ಮಾತಲ್ಲಿ. ಅದ್ರ ಬಗ್ಗೆ ತಿಳ್ಕೊಂಡೇ ಇರೋದಿಲ್ಲ. ಸೊ ಯಾವುದೇ ವ್ಯಕ್ತಿ ಏನು ಅವ್ರವ್ರ ಕಾಲದಲ್ಲಿ ಏನೋ ಮಾಡಿರ್ತಾರೆ. ಸೊ ಅದಕ್ಕೆ ಮಾತಾಡುವಾಗ ಸರಿ ಅಂದರೆ ಮಾತಿನಲ್ಲಿ ಸತ್ಯ ಇರಬೇಕು, ಮಾತಿನಲ್ಲಿ ತೂಕ ಕೂಡ ಇರಬೇಕು. ಎಲ್ಲೋ ಒಂದು ಕಡೆ ಐ ಗೆಸ್ ಪಾಲಿಟಿಕ್ಸ್ ಅಂದರೆ ಒಂದಷ್ಟು ಜನಕ್ಕೆ ಏನೋ ಡರ್ಟಿ ಪಾಲಿಟಿಕ್ಸ್ ಅಂತ ಒಂದಷ್ಟು ಪದಗಳೆಲ್ಲ ಏನು ಅಸೋಸಿಯೇಟ್ ಆಗಿತ್ತು. ಸ್ಲೋಲಿ ಪೀಪಲ್ ಲೈಕ್ ಯು ಕಮಿಂಗ್ ಫ್ರಮ್ ಕಾರ್ಪೊರೇಟ್ ವರ್ಲ್ಡ್, ಡಾಕ್ಟರ್ಸು, ಒಂದು ಹೈಲಿ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್, ಸಾಧನೆ ಬ್ಯಾಕ್ಗ್ರೌಂಡಿಂದ ಬಂದವರು ನಿಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟು ಬದಲಾಯಿಸೋಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಇಡ್ತಾ ಇದ್ದೀರಾ ಸರ್? ಅಲ್ಲ, ಹೌದು. ಈಗ ನಾನು ಹೇಳೋದು, ಬೇರೆಯವರ ಮನಸ್ಸಿನಲ್ಲಿ ಅಥವಾ ಬೇರೆಯವರ ಬದುಕಿನಲ್ಲಿ ಒಂದು ನೆನಪುಳಿಯಂಥ ಕೆಲಸ ಮಾಡೋದು ಒಂದು ಸಾಧನೆನೇ. ಸೊ ಅದಕ್ಕೋಸ್ಕರ ಇವತ್ತು ಈ ರಾಜಕೀಯದ್ದು ಅಷ್ಟೇ. ಅಂದರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು. ಬೇರೆಯವರು ನಾನು ಡೆವಲಪ್ಮೆಂಟ್ ಅಂದರೆ ಏನು ನೋಡಿ, ರಾಜಕೀಯದಲ್ಲಿ ನಾವು ಅಭಿವೃದ್ಧಿ ಅಂತ ಹೇಳ್ತೀವಿ. ಈ ಯಾವ್ಯಾವ ಕಾಮಗಾರಿ ಇಂದಿನ ಸರ್ಕಾರ ಪ್ರಾರಂಭ ಮಾಡಿರುತ್ತೆ, ಅದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಮುಂದೆ ಬಂದಂಥ ಸರ್ಕಾರ ಅದನ್ನು ಮುಂದುವರಿಸಬೇಕು. ಅದಲ್ಲೇ ಬಿಟ್ಬಿಡ್ತಾರೆ. ಎನಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಸೊ ಯಾಕೆಂದರೆ ಆಲ್ರೆಡಿ ಅದ್ರ ಮೇಲೆ ಸಾರ್ವಜನಿಕರ ಹಣ ಖರ್ಚಾಗಿರುತ್ತೆ, ದೇಶದ ಹಣ ಖರ್ಚಾಗಿರುತ್ತೆ. ಈಗ ಕೆಲವು ಅದೇ ಆಗಿದೆ. ಸೊ ಆಯಿತು, ಒಂದು ಸರ್ಕಾರ ಬರುತ್ತೆ, ಆ ಕ್ಷೇತ್ರದಲ್ಲಿ ನಿಮಗೆ ಮತ ಬಂದಿರಲ್ಲ.
ಸೊ ಅಲ್ಲಿಗೆ ಅನುದಾನ ಕೊಡಲ್ಲ. ದಟ್ ಈಸ್ ನಾಟ್ ಕರೆಕ್ಟ್. ಅದಕ್ಕೋಸ್ಕರ ಗೌರ್ಮೆಂಟ್ ಆ್ಯಂಡ್ ಗವರ್ನೆನ್ಸ್ ಆರ್ ಡಿಫ್ರೆಂಟ್. ಪ್ರತಿ ಸಂದರ್ಭದಲ್ಲೂ ಒಂದು ಗೌರ್ಮೆಂಟ್ ಇದ್ದೇ ಇರುತ್ತೆ, ಬಟ್ ಗೌರ್ನೆನ್ಸ್ ಇರಬೇಕು. ಆ್ಯಂಡ್ ಎರಡಕ್ಕೂ ಮಧ್ಯೆ ಕನೆಕ್ಷನ್ನು ಇರಬೇಕು ಹೌದು. ಅನ್ನೋದು. ಏನು ಗೌರ್ನೆನ್ಸ್ ಅಂದರೆ ಏನು? ಯಾವುದೇ ಒಂದು ಇಲಾಖೆಯಲ್ಲಿ ಆಗಬೇಕಾದಂಥ ಕೆಲಸ ಸಾರ್ವಜನಿಕರಿಗೆ ಅವನಿಗೆ ಯಾವುದೇ ಒಂದು ಶಿಫಾರಸ್ಸಿರೋದಿಲ್ಲ. ಶಿಫಾರಸ್ಸಿಲ್ದೇ ಆಗಬೇಕಾದಂಥ ಕೆಲಸ ಸಲೀಸಾಗಿ ಆದರೆ ಅಲ್ಲಿ ಸರ್ಕಾರ ಇದೆ, ಆಡಳಿತ ಇದೆ ಅಂತ. ಕರೆಕ್ಟ್ ಸರ್. ಅದ ಈಗ ಉದಾಹರಣೆಗೆ ಪಾಸ್ಪೋರ್ಟ್ದು ಕಾನ್ಸುಲೇಟೇ ನೋಡಿ ಸರ್. ಈಗ ಬಿ ಜೆ ಪಿ ಅಲ್ಲಿರೋದೆಲ್ಲ ಹೇಳಾಗಿದೆ, ಈಗ ಬ್ಯಾಂಗ್ಳೂರಲ್ಲೂ ಒಂದು ಕಾನ್ಸುಲೇಟ್ ಬರಬೇಕಂತ. ಬಟ್ ಇಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಕೆಲವು ಅದರಲ್ಲಿ ಇನ್ನೂ ನೋಟಿಸ್ ಬಂದಿದೆ, ಇಲ್ಲಿನೂ ಕೆಲಸಗಳು ಬಿಲ್ಡಿಂಗ್ ಎಲ್ಲಿ ಏನು ಒಂದು ಉದಾಹರಣೆ ಕೊಡೋದಾದರೆ ಈ ಥರ ಸಾಕಷ್ಟು ಇರ್ಬೋದು. ಆ ರೀತಿ ಮಾಡಬೇಕಾಗುತ್ತೆ. ಈಗ ನಿಲ್ಲಿಸಬಾರ್ದು ವರ್ಕ್. ಸೊ ಮುಂದೆ ಸಿನ್ಸ್ ಯು ಕೇಮ್ ಫ್ರಮ್ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್ ಸರ್, ನಾವು ಇತ್ತೀಚೆಗೆ ಪಾಲಿಟಿಕ್ಸು ತುಂಬ ಕಾರ್ಪೊರೇಟೈಸ್ ಆಗಿದೆ ಅಂತ ಕೇಳ್ತೀವಿ. ಅಂದರೆ ಉದಾಹರಣೆಗೆ ಹೈಕಮಾಂಡು ಈ ಥರ ಪದಗಳೆಲ್ಲ ಇದು ಮಾಡ್ತೀವಲ್ಲ. ಸೊ ಮೈ ಕ್ವೆಶನ್ ಟು ಯು, ಥರ ಅದ ನನ್ನ ಕುತೂಹಲಗಳು, ಈ ಥರದ ಒಂದು ದೊಡ್ಡ ದೊಡ್ಡ ಪಾರ್ಟಿಗೆ ನೀವು ಸೇರಿಕೊಂಡಾಗ ನಿಮ್ಮ ವೈಯಕ್ತಿಕ ನಿಲುವುಗಳು, ವೈಯಕ್ತಿಕ ಒಂದಷ್ಟು ಆಡಳಿತಕ್ಕೂ ಸ್ವಾತಂತ್ರ್ಯ ಇರುತ್ತಾ ಸರ್? ಅಲ್ಲ, ಇರುತ್ತೆ ಅಂದ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಈಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಪರಿಣಿತರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು, ಸುಧಾರಣೆ ತಂದಿರೋರು, ಹೌದು, ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಪರಿಣಿತರದ್ದು. ಈಗ ಅಮೇರಿಕಾ ಅಥವಾ ಇಂಗ್ಲೆಂಡಲ್ಲಿ ಅಥವಾ ಯುರೋಪಿಯನ್ ನೇಷನ್ಸಲ್ಲಿ ಪರಿಣಿತರಿಗೆ ಹೆಚ್ಚು ಮಣೆ ಹಾಕಿದ್ದಾರೆ. ಇಲ್ಲೂ ಕೂಡ ಅದು ಪ್ರಾರಂಭ ಆಗಿದೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಇಲ್ಲಿವರೆಗೂ ನಿಮ್ಮ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳು ಹಾಗಾದರೆ ಸಾಕಷ್ಟು ಚೆನ್ನಾಗಿದೆ ಅಂತ. ಹೌದೌದು. ಇದು ಒಂದೊಂದು ಸೂಕ್ಷ್ಮ ಪ್ರಶ್ನೆನೇ ಆಗಿರ್ಬೋದು. ಕೆಲವು ಸತಿ ಒಂದೊಂದು ರಾಜ್ಯದ ಪಕ್ಕ ಈ ಒಂದು ರಾಜ್ಯದ ಪಾಲಿಟಿಕ್ಸ್ ಸೀನ್ ತುಂಬ ಕರಪ್ಟ್ ಅಂತೆಲ್ಲ ಕೆಲವುದು ಟ್ಯಾಗ್ಸ್ ಎಲ್ಲ ಬರುತ್ತಲ್ಲ. ಕೆಲವು ಸತಿ ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಸೀನ್ ತುಂಬ ಕರಪ್ಟ್ ಅಂತ ಒಂದಷ್ಟು ಅಲಿಗೇಷನ್ಸ್ ಹಾಕಿರೋರಿಗೆ ನಮ್ಮ ಡಾಕ್ಟ್ರು ಒಂದು ಉತ್ತರ ಕೊಡೋದಾದರೆ, ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಈ ಥರ ವಿಚಾರಗಳನ್ನು ಹೇಗೆ ನೋಡ್ತೀರಾ ಸರ್? ಈಗ ನಾವು ಒಳ್ಳೆ ಕೆಲಸ ಮಾಡ್ತೀವ ಅಥವಾ ಒಳ್ಳೆ ಕೆಲಸ ಮಾಡಲ್ವ, ಇಬ್ಬರಿಗಂತೂ ಗೊತ್ತಿರುತ್ತೆ. ಒಂದು ಅಂತರಾತ್ಮಕ್ಕಂತೂ ಗೊತ್ತಿರುತ್ತೆ, ಇನ್ನೊಂದು ಅದಕ್ಕೆ ನಾವೇನು ಅಂದ್ಕೊತೀವಿ ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು. ಸೊ ಈಗ ನಮ್ಗೆ ಅವಕಾಶ ಸಿಕ್ಕಿದಾಗ, ಅಂದರೆ ಕೆಲವ್ರು ಹೇಳ್ತಾರೆ ಇದು ಸಿಸ್ಟಮ್ನೇ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಒನ್ ಪೆನ್ ಕ್ಯಾನ್ ಚೇಂಜ್ ದ ಸಿಸ್ಟಮ್ ಆ್ಯಂಡ್ ಒನ್ ಲೈನ್ ಪಾಲಿಸಿ ಕ್ಯಾನ್ ಚೇಂಜ್ ದ ಸಿಸ್ಟಮ್. ಅಟ್ಲೀಸ್ಟು ಅದಕ್ಕೋಸ್ಕರ ಇದು ಆಗೋದೇ ಇಲ್ಲ, ಇದು ಕೆಟ್ಟೋಗಿದೆ ಅನ್ನೋದಕ್ಕಿಂತ ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡದೇ ಇರೋದೇ ದೊಡ್ಡ ಅಪರಾಧ. ಪ್ರಯತ್ನ ಮಾಡಬೇಕು, ಅದರಿಂದ ಅಟ್ಲೀಸ್ಟು ಅವ್ರವ್ರ ಕ್ಷೇತ್ರದಲ್ಲಿ. ಈಗ ನೋಡಿ, ಕೆಲವರು ಅಂದರೆ ಇಂಡಿಯಾ ಈಸ್ ನಾಟ್ ಎ ಸಿಸ್ಟಮ್ ಡ್ರಿವನ್ ಕಂಟ್ರಿ. ಇಂಡಿಯಾ ಈಸ್ ಎನ್ ಇಂಡಿವಿಜುವಲ್ ಡ್ರಿವನ್ ಕಂಟ್ರಿ. ಆಯಿತು, ಈಗ ನಿಮಗೆ ತುಂಬ ಒಂದು ದೂರದೃಷ್ಟಿ ಇದೆ, ಕೌಶಲ್ಯತೆ ಇದೆ, ಸೊ ನಿಮಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಪ್ರೀತಿ ಇದೆ. ಸೊ ನಿಮ್ಮ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ಇದರಲ್ಲಿ ಇದಾಗಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಪ್ರತಿಭೆಗೆ ಹೆಚ್ಚು ಅವಕಾಶ ಕೊಡಬೇಕು. ಅಂದರೆ ಸಾಧನೆ ಮಾಡಿದವರ ಶೋಧನೆ ಆಗಬಾರ್ದು. ಸೊ ಅದಕ್ಕೆ ಅವ್ರು ಯಾವ ಊರಾದರೂ ಆಗಿರಲಿ, ಅವ್ರು ಯಾವ ಭಾಗದಾರು ಆಗಿರಲಿ, ಅವ್ರದ್ದು ಯಾವುದೇ ಬ್ಯಾಕ್ಗ್ರೌಂಡ್ ಏನಾದ್ರು ಇರಲಿ, ಸೊ ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು, ಬಿಕಾಸ್ ಅವರಿಂದ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಸೊ ಆ ರೀತಿ ಯೋಚನೆ ಮಾಡಬೇಕಾಗುತ್ತೆ.